ನಮಸ್ತೆ. ಅನುಪಾತಗಳ ಪರಿಚಯ. ಅನುಪಾತಗಳು ಮತ್ತು ಸಮಾನುಪಾತಗಳನ್ನು ಮಾಧ್ಯಮಿಕ ಶಾಲೆಯಲ್ಲಿ ಕಲಿಸಲಾಗುತ್ತದೆ. ಈ ಪರಿಕಲ್ಪನೆಗಳನ್ನು ವಿದ್ಯಾರ್ಥಿಗಳು ನಿಜ ಜೀವನದ ಉದಾಹರಣೆಗಳ ಮೂಲಕ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಬೆಲೆಗಳು ಮತ್ತು ಶೇಕಡಾವಾರುಗಳನ್ನು ಲೆಕ್ಕಾಚಾರ ಮಾಡುವುದರಿಂದ ಹಿಡಿದು ದೂರವನ್ನು ಅಳೆಯುವುದು ಮತ್ತು ವಸ್ತುಗಳನ್ನು ಅಳೆಯುವವರೆಗೆ ದೈನಂದಿನ ಜೀವನದಲ್ಲಿ ಅನುಪಾತಗಳು ಅತಿ ಅಗತ್ಯ. ಅನುಪಾತಗಳು ಮತ್ತು ಸಮಾನುಪಾತಗಳು ವಿದ್ಯಾರ್ಥಿಗಳಲ್ಲಿ ಪ್ರಮಾಣಗಳ ನಡುವಿನ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಹೋಲಿಸುವ ಸಾಮರ್ಥ್ಯವನ್ನು ಬೆಳೆಸುತ್ತದೆ. ಅಷ್ಟೇ ಅಲ್ಲದೆ ಅನುಪಾತಗಳು ಮತ್ತು ಅನುಪಾತಗಳ ಉತ್ತಮ ತಿಳುವಳಿಕೆಯು ವಿದ್ಯಾರ್ಥಿಗಳನ್ನು ಉನ್ನತ ಹಂತದ ಗಣಿತಶಾಸ್ತ್ರಕ್ಕೆ ಸಿದ್ಧಪಡಿಸುತ್ತದೆ. ವಿದ್ಯಾರ್ಥಿಗಳು 6ನೇ ತರಗತಿಯಲ್ಲಿ ಅನುಪಾತ ಎಂಬ ಪದವನ್ನು ಮೊದಲ ಬಾರಿಗೆ ಕೇಳಿದರೂ ಅವರು ಅದನ್ನು ಈಗಾಗಲೇ ಭಿನ್ನರಾಶಿಗಳು ಮತ್ತು ದಶಮಾಂಶಗಳಲ್ಲಿ ಬಳಸಿದ್ದಾರೆ. ಈ ವಿಷಯಗಳನ್ನು ಬಳಸಿ ಪರಿಕಲ್ಪನೆಯನ್ನು ಪರಿಚಯಿಸಿದರೆ ಕಲಿಕೆ ಸುಲಭವಾಗುತ್ತದೆ. ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಬಳಸಿಕೊಂಡು ಅನುಪಾತಗಳನ್ನು ಪರಿಚಯಿಸಲು ನಾವೀಗ ಕಲಿಯೋಣ. ಕಲಿಕಾ ಉದ್ದೇಶಗಳು ಈ ರೀತಿಯಾಗಿವೆ. ಸಜಾತಿಯ ಪರಿಮಾಣಗಳ ಹೋಲಿಕೆಯನ್ನು ಅನುಪಾತವೆಂದು ಪರಿಗಣಿಸಲಾಗುತ್ತದೆ ಎಂದು ಅರಿಯುವುದು. 2 ಪರಿಮಾಣಗಳನ್ನು ಹೋಲಿಸಿ ಅನುಪಾತ ವ್ಯಕ್ತಪಡಿಸಬೇಕಾದರೆ ಅವುಗಳು ಸಮಾನವಾದ ಮಾನಗಳನ್ನು ಹೊಂದಿರಬೇಕೆಂದು ಅರಿಯುವುದು. ದಿನನಿತ್ಯ ಸಂದರ್ಭಗಳಲ್ಲಿ ಅನುಪಾತ ಬಳಸುವ ಉದಾಹರಣೆಗಳನ್ನು ಕೊಡುವುದು. NCERTಯ ಉದ್ದೇಶಗಳು ಈ ರೀತಿಯಾಗಿವೆ. ವಿಭಿನ್ನ ಸಂದರ್ಭಗಳಲ್ಲಿ ಅನುಪಾತಗಳನ್ನು ಬಳಸಿಕೊಂಡು ಪ್ರಮಾಣಗಳನ್ನು ಹೋಲಿಕೆ ಮಾಡುವುದು. ನಮಗೆ ಬೇಕಾಗಿರುವ ಕಲಿಕಾ ಸಾಮಗ್ರಿಗಳು ಚೌಕಳಿ ಬಿಲ್ಲೆಗಳು, ಯುನಿಫಿಕ್ಸ್ ಕ್ಯೂಬ್ಗಳು, ಗಣಿತ ಮಾಲ ಹಾಗೂ ಇತ್ಯಾದಿ. ನಾವೀಗ ಒಂದು ಪ್ರಾಯೋಗಿಕ ಚಟುವಟಿಕೆಯ ಮೂಲಕ ಅನುಪಾತದ ಪರಿಚಯವನ್ನು ಮಾಡಿಕೊಳ್ಳುವ. ತರಗತಿಯಲ್ಲಿ ವಿದ್ಯಾರ್ಥಿಗಳ 4 ತಂಡಗಳನ್ನು ರಚಿಸಿಕೊಳ್ಳುವ. 2 ತಂಡ, ಹಾಗೆ 3 ತಂಡ ಮತ್ತು 4ನೇ ತಂಡ. 4 ತಂಡಗಳಿಗೆ ನಾವು ನಿಂಬೆಹಣ್ಣಿನ ಪಾನಕವನ್ನು ತಯಾರಿಸಲು ಸೂಚಿಸುವ. ಮೊದಲನೇ 4 ಲೋಟಗಳಲ್ಲಿ ಒಂದೇ ಸಮ ಪ್ರಮಾಣದ ನೀರನ್ನು ತೆಗೆದುಕೊಳ್ಳೋಣ. ಸಮ ಪ್ರಮಾಣದ ನೀರನ್ನು ತೆಗೆದುಕೊಳ್ಳಲು ತಿಳಿಸುವುದು. 4 ತಂಡದ ವಿದ್ಯಾರ್ಥಿಗಳಿಗೆ. ತದನಂತರ ಮೊದಲನೇ ತಂಡದವರಿಗೆ ಎರಡು ಚಮಚ ಸಕ್ಕರೆ ಯನ್ನು ಸೇರಿಸುವುದು, ಅದನ್ನು ದಾಖಲಿಸಿಕೊಳ್ಳುವಂತೆ ತಿಳಿಸುವುದು. ಸಕ್ಕರೆ 2 ಚಮಚ, ನಿಂಬೆಹಣ್ಣಿನಿಂದ ತಯಾರಿಸಿದ ನಿಂಬೆಹಣ್ಣಿನ ರಸ, ಅದನ್ನು 2 ಚಮಚ ನಿಂಬೆಹಣ್ಣಿನ ರಸವನ್ನು ಸೇರಿಸಲು ತಿಳಿಸುವುದು. ಈ ಪ್ರಯೋಗದ ಮೂಲಕ ವಿಜ್ಞಾನದ ವಿಷಯವನ್ನು ನಾವಿಲ್ಲಿ ಮಕ್ಕಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ತಿಳಿಸಲಿಕ್ಕೆ ಸಹಾಯ ಆಗ್ತದೆ. ನೀರು, ಸಕ್ಕರೆ ಮತ್ತು ನಿಂಬೆಹಣ್ಣಿನ ರಸ ಅದೆಲ್ಲ ದ್ರವ್ಯಗಳು. ನಿಂಬೆಹಣ್ಣಿನ ರಸ 2 ಚಮಚ, ನಿಂಬೆಹಣ್ಣಿನ ರಸ, ಸಕ್ಕರೆ ಮತ್ತು ನೀರು, ಇದು 3ನ್ನು ಕಲಸಿದಾಗ ಸಕ್ಕರೆ ಮತ್ತು ನಿಂಬೆಹಣ್ಣಿನ ರಸ ನೀರಿನಲ್ಲಿ ವಿಲೀನವಾಗ್ತದೆ. ಆಗ ಇದು ನಿಂಬೆಹಣ್ಣಿನ ರಸ ಮತ್ತು ಸಕ್ಕರೆ ದ್ರಾವಣವಾಗ್ತದೆ. ಯಾವ ವಸ್ತು ತನ್ನಲ್ಲಿ ವಸ್ತುಗಳನ್ನು ಕರಗಿಸಿಕೊಳ್ಳುತ್ತದೆಯೋ ಅದನ್ನು ನಾವು ದ್ರಾವಕ ಅಂತ ನಾವು ಕರಿತೇವೆ. ಇದು ವಿಜ್ಞಾನ ಪಾಠದಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಈಗಾಗಲೇ ತಿಳಿಸಿರ್ಬೋದು. 2ನೇ ತಂಡದವರಿಗೆ 1 ಚಮಚ ಸಕ್ಕರೆ, ಸಕ್ಕರೆ 1 ಚಮಚ,
1 ಚಮಚದಷ್ಟು ನಿಂಬೆಹಣ್ಣಿನ ರಸ. ನಿಂಬೆಹಣ್ಣಿನ ರಸ 1 ಚಮಚ ಎರಡನೇ ತಂಡದ ವಿದ್ಯಾರ್ಥಿಗಳಿಗೆ. ಹಾಗೆಯೇ ಮೂರನೇ ತಂಡದ ವಿದ್ಯಾರ್ಥಿಗಳಿಗೆ 2 ಚಮಚ ಸಕ್ಕರೆ, 1 ಚಮಚ ನಿಂಬೆಹಣ್ಣಿನ ರಸ. ಮಕ್ಕಳೇನು ತೊಗೊಂಡಿದ್ದೇವೆ ಅಲ್ಲಿ ನಾವು? ಮೂರನೇ ತಂಡದವರಿಗೆ ಸಕ್ಕರೆ 2 ಚಮಚ, ನಿಂಬೆಹಣ್ಣಿನ ರಸ ಅದು 1 ಚಮಚ. ಹಾಗೆ ನಾಲ್ಕನೇ ತಂಡದ ಮಕ್ಕಳಿಗೆ 1 ಚಮಚ ಸಕ್ಕರೆ, 2 ಚಮಚ ನಿಂಬೆಹಣ್ಣಿನ ರಸ. ಸಕ್ಕರೆ 1 ಚಮಚ, ನಿಂಬೆಹಣ್ಣಿನ ರಸ 2 ಚಮಚವನ್ನು ತೆಗೆದುಕೊಳ್ಳಲಾಗಿದೆ ಮಕ್ಕಳೇ. ಈ ರೀತಿ 4 ತಂಡದ ವಿದ್ಯಾರ್ಥಿಗಳಿಗೆ ನಿಂಬೆಹಣ್ಣಿನ ಪಾನಕವನ್ನು ತಯಾರಿಸುವಂತೆ ತಿಳಿಸುವುದು. ಪಾನಕ ತಯಾರಾದ ನಂತರ ಸಕ್ಕರೆ ವಿಲೀನವಾಗ್ತಾಯಿದೆ, ನಿಂಬೆಹಣ್ಣಿನ ರಸ ಈಗಾಗಲೇ ವಿಲೀನವಾಗಿದೆ. ಇದರಲ್ಲಿ ಈಗ ದ್ರವ್ಯ, ದ್ರಾವಕ, ದ್ರಾವಣ ಎನ್ನುವಂತಹ 3 ಪದಗಳ ಅರ್ಥ ಕೂಡ ನಿಮಗೆ ಗೊತ್ತಾಗಿದೆ. ದ್ರವ್ಯ ಅಂತ ಹೇಳಿದರೆ ಸಕ್ಕರೆ, ನೀರು ಮತ್ತು ನಿಂಬೆಹಣ್ಣು. ಇಲ್ಲಿ ನೀರು ತನ್ನಲ್ಲಿ ಕರಗಿಸಿಕೊಂಡಿರುವುದರಿಂದ ನೀರನ್ನು ದ್ರಾವಕ ಅಂತ ನಾವು ಕರಿತೇವೆ. ಈಗ ಇದು ದ್ರಾವಣ ಆಯಿತು. ಈಗ 4 ತಂಡದವರು ಸಕ್ಕರೆ, ನಿಂಬೆಹಣ್ಣಿನ ರಸವನ್ನು ಬೆರೆಸಿ ನಿಂಬೆಹಣ್ಣಿನ ಪಾನಕವನ್ನು ತಯಾರು ಮಾಡಿದ್ದಾರೆ. ಮಕ್ಕಳೇ, ಈಗ ನೀವು ಏನು ಮಾಡಬೇಕು? ನೀವು ತಯಾರಿಸಿದ ನಿಂಬೆಹಣ್ಣಿನ ಪಾನಕದ ರುಚಿಯನ್ನು ನೋಡಬೇಕು. ರುಚಿಯನ್ನು ನೋಡಿ ರುಚಿಯ ಅನುಭವವನ್ನು ನೀವು ಅಲ್ಲೇ ದಾಖಲೀಕರಣ ಮಾಡಿಕೊಳ್ಬೇಕು. ಏನು ದಾಖಲೀಕರಣ ಮಾಡಬೇಕು? ನೀವು ತಯಾರಿಸಿದ ನಿಂಬೆಹಣ್ಣಿನ ರುಚಿ ಸಿಹಿಯಾಗಿದೆಯೇ ಅಥವಾ ಕಹಿಯಾಗಿದೆಯೇ, ಅಥವಾ ಸಿಹಿಯೂ ಇಲ್ಲ ಕಹಿಯೂ ಇಲ್ಲ ಸಮವಾಗಿದೆ ಎನ್ನುವಂತಹ ಪ್ರಶ್ನೆಗಳಿಗೆ ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಒಂದು ಟಿಪ್ಪಣಿಯನ್ನು ಮಾಡಿಕೊಂಡಿರಿ. ಇದರ ಬಗ್ಗೆ ನಾವು ಮುಂದಿನ ಹಂತದಲ್ಲಿ ಚರ್ಚಿಸುವ. ಚೌಕಳಿ ಬಿಲ್ಲೆಗಳನ್ನು ಉಪಯೋಗಿಸಿಕೊಂಡು ನಾವು ಅನುಪಾತದ ಪರಿಚಯವನ್ನು ಮಾಡಿಕೊಳ್ಳುವ. ಮೂರು ನೀಲಿ ಬಣ್ಣದ ಚೌಕಳಿ ಬಿಲ್ಲೆಗಳ ಜೊತೆಗೆ 2 ಹಳದಿ ಬಣ್ಣದ ಚೌಕಳಿ ಬೆಲೆಗಳನ್ನು ಈ ರೀತಿಯಾಗಿ ಸೇರಿಸುವ ಒಂದು ವಿನ್ಯಾಸ, ಅಂದರೆ ಒಂದು ಮಾದರಿಯನ್ನು ನನಗೆ ಇಲ್ಲಿ ಮಾಡಿದ್ದೇನೆ. ಇದೇ ಮಾದರಿಯಲ್ಲಿ ನಾನು ಮುಂದುವರಿಬೇಕಾದ್ರೆ ನಾನೇನು ಮಾಡಬೇಕು? ಇಲ್ಲಿ ಮೊದಲಿಗೆ ಎಷ್ಟು ನೀಲಿ ಬಣ್ಣದ ಚೌಕಳಿ ಬಿಲ್ಲೆಗಳನ್ನು ತೊಗೊಂಡಿದ್ದೇವೆ ಅಷ್ಟೇ ರೀತಿಯ ಚೌಕಳಿ ಬಿಲ್ಲೆಗಳನ್ನು ತೊಗೊಳ್ಬೇಕು ಅಲ್ವಾ? ಈಗ ಮಕ್ಕಳಿಗೆ ನೀವು ಒಂದು 8 ನೀಲಿ ಬಣ್ಣದ ಚೌಕಳಿ ಬಿಲ್ಲೆಗಳು, 8 ಹಳದಿ ಬಣ್ಣದ ಚೌಕಳಿ ಬಿಲ್ಲೆಗಳನ್ನು ಕೊಟ್ಟು ಇದೇ ಮಾದರಿಯಲ್ಲಿ ಈ ಚೌಕಳಿ ಬಿಲ್ಲೆಗಳನ್ನು ಜೋಡಿಸುವಂತೆ ತಿಳಿಸುವುದು. ಜೋಡಿಸಿ ನೋಡುವ. ಮೂರು ನೀಲಿ ಬಣ್ಣದ ಚೌಕಳಿ ಬಿಲ್ಲೆಯ ಜೊತೆಗೆ 2 ಹಳದಿ ಬಣ್ಣದ ಚೌಕಳಿ ಬಿಲ್ಲೆ, ಒಟ್ಟು 8 ಕೊಟ್ಟಿರುವಂಥದ್ದು. ಕೊಟ್ಟಂತಹ 8 ನೀಲಿ ಬಣ್ಣದ ಚೌಕಳಿ ಬಿಲ್ಲೆಗಳು ಹಾಗೂ 8 ಬಣ್ಣದ ಹಳದಿ ಬಿಲ್ಲೆಗಳು. ಆ ಬಿಲ್ಲೆಗಳಿಂದ ಮೇಲಿನ ಮಾದರಿ ಹಾಗೆ ರಚಿಸಿ ಎಂದು ಕೇಳಿದಾಗ
ರಚಿಸಲಿಕ್ಕೆ ಸಾಧ್ಯವಾಗಿರುವುದು 2 ಮಾದರಿಗಳು ಮಾತ್ರ. ಈ ಮಾದರಿಯನ್ನು ಹೋಲುವುದಿಲ್ಲ. ಯಾಕೆ? ಇಲ್ಲಿ ನಾವು ತಗೊಂಡಿರುವಂತಹ ನೀಲಿ ಬಿಲ್ಲೆಗಳ ಸಂಖ್ಯೆ, ಹಳದಿ ಬಿಲ್ಲೆಗಳ ಸಂಖ್ಯೆಯು ಇದಕ್ಕಿಂತಲೂ ಭಿನ್ನವಾಗಿದೆ. ನಾವು ಇಲ್ಲಿ ಆಯ್ಕೆ ಮಾಡಿಕೊಂಡಂತಹ ನೀಲಿ ಮತ್ತು ಹಳದಿ ಬಣ್ಣದ ಬಿಲ್ಲೆಗಳ ಸಂಖ್ಯೆ ಎಷ್ಟಾಗಿತ್ತು? 3 ನೀಲಿ ಬಿಲ್ಲೆಗಳ ಸಂಖ್ಯೆಗೆ 2 ಹಳದಿ ಬಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡದ್ದು. ಇಲ್ಲಿ ಏನಾಗಿದೆ? 2 ನೀಲಿ ಬಣ್ಣದ ಬಿಲ್ಲೆಗಳಿಗೆ 4 ಹಳದಿ ಬಣ್ಣದ ಬಿಲ್ಲೆಗಳ ಜೋಡಣೆ ಆಗಿದೆ. ಹಾಗಾಗಿ ಈ ಮಾದರಿಗೆ ಸಮನಾಗಿ ಈ ಮಾದರಿ ಇಲ್ಲ. ಈಗ ಇಲ್ಲಿ ನಾವು 3 ನೀಲಿ ಬಣ್ಣದ ಬಿಲ್ಲೆಗಳಿಗೆ 2 ಹಳದಿ ಬಣ್ಣದ ಬಿಲ್ಲೆಗಳನ್ನು ಜೋಡಿಸಿದ್ದೇವೆ. ಈ ರೀತಿಯಾಗಿ ಸಂಖ್ಯೆಗಳನ್ನು ಅಥವಾ ಪ್ರಮಾಣಗಳನ್ನು ಹೋಲಿಕೆ ಮಾಡುವುದೇ ನಾವು ಅನುಪಾತ ಎಂದು ಕರಿತೇವೆ. ಈ ಅನುಪಾತವನ್ನು ಬರೆಯಲು ನಾವು ಒಂದು ಸಂಕೇತವನ್ನು ಉಪಯೋಗಿಸ್ತೇವೆ. ಏನದು ಸಂಕೇತ? 2 ಪ್ರಮಾಣಗಳ ನಡುವೆ 2 ಚುಕ್ಕೆಗಳನ್ನು ನಾವು ಈ ರೀತಿಯಾಗಿ ಬರಿತೇವೆ. ಈ ರೀತಿ ಬರೆದು ಇದನ್ನು ಅನುಪಾತ ಎಂದು ನಾವು ಓದುತ್ತೇವೆ. ಅಂದರೆ 3:2 ಎಂದು ಅರ್ಥ. ಈ ಅನುಪಾತದಲ್ಲಿ ಬರುವಂತಹ ಈ 2 ಪದಗಳು ಏನಿದೆಯಲ್ಲ, ಈ ಭಾಗದಲ್ಲಿ ಬರೆಯುವಂತಹ ಪದಕ್ಕೆ ನಾವು ಪೂರ್ವ ಪದ ಅಂತ ಕರಿತೇವೆ. ಈ ಭಾಗದಲ್ಲಿ ಬರೆಯುವಂತಹ ಪದವನ್ನು ನಾವು ಉತ್ತರ ಪದ ಅಂತ ಕರಿತೇವೆ. ಪೂರ್ವ ಪದ ಮತ್ತು ಉತ್ತರ ಪದ. ಇಲ್ಲಿ ಈ ಅನುಪಾತ 3:2 ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ, ಬಳಕೆ ಮಾಡ್ತೇವೆ. ಅದನ್ನೇ ಈ ರೀತಿಯಾಗಿ ಕೂಡ ಬರೆದು ಓದುತ್ತೇವೆ. ಯಾವ ರೀತಿ? 3:2 ಎಂದು ಓದುತ್ತೇವೆ. 3:2 ಅಥವಾ 3:2. ಈ ಅನುಪಾತದ ಪದಗಳನ್ನು ನಾವು ಭಾಗಾಕಾರ ರೂಪದಲ್ಲಿಯೂ ಬರೀತೇವೆ. 3:2 ಅನ್ನು 3 ಅಂದರೆ ಪೂರ್ವ ಪದವನ್ನು ಅಂಶದಲ್ಲಿಯೂ ಉತ್ತರ ಪದವನ್ನು ಛೇದದಲ್ಲಿಯೂ ಬರೆಯುತ್ತೇವೆ. 3/2 ಅಥವಾ 2/3. ಅಂದರೆ ಅನುಪಾತ ಅಂತ ಹೇಳಿದರೆ ಅದು ಭಾಗಾಕಾರ ರೀತಿಯ ಹೋಲಿಕೆ ಅಂತ ಹೇಳ್ತೇವೆ ನಾವು. ಹಾಗಾದರೆ ಅನುಪಾತದಲ್ಲಿ ಇನ್ನೂ ನಾವು ಹೆಚ್ಚಿನ ಸ್ವಲ್ಪ ವಿಚಾರಗಳನ್ನು ತಿಳಿದುಕೊಳ್ಳುವ. ಒಬ್ಬ ವಿದ್ಯಾರ್ಥಿಯ ಎತ್ತರ 150 ಸೆಂಟಿಮೀಟರ್ ಇದೆ. ಇನ್ನೊಬ್ಬ ವಿದ್ಯಾರ್ಥಿಯ ತೂಕ 50 kg ಇದೆ. ಹಾಗಾದರೆ ಈ 2 ಸಂಖ್ಯೆಗಳನ್ನು ಹೋಲಿಕೆ ಮಾಡಿ ಅಂತ ಹೇಳಿದಾಗ ಇದು ಹೋಲಿಕೆ ಅಷ್ಟು ಸರಿ ಕಾಣೋದಿಲ್ಲ. ಯಾಕೆ ಸರಿ ಕಾಣೋದಿಲ್ಲ? ಇಲ್ಲಿ ನಾವು ಆಯ್ಕೆ ಮಾಡಿಕೊಂಡಂತಹ ಪರಿಮಾಣಗಳು ಬೇರೆ ಬೇರೆ ಜಾತಿದಾಗಿದೆ. ಇಲ್ಲಿ ಹುಡುಗನ ಎತ್ತರವನ್ನು ಇನ್ನೊಬ್ಬ ಹುಡುಗನ ತೂಕದೊಂದಿಗೆ ಹೋಲಿಕೆ ಮಾಡ್ತಾ ಇದ್ದೇವೆ. ಇಲ್ಲಿ 2 ಪರಿಮಾಣಗಳನ್ನು ಹೋಲಿಕೆ ಮಾಡಬೇಕಾದ್ರೆ ಆ 2 ಪರಿಮಾಣಗಳು ಸಜಾತಿಯ ಪರಿಮಾಣಗಳೇ ಆಗಿರಬೇಕು. ಎತ್ತರವನ್ನು ಎತ್ತರದೊಂದಿಗೆ ಹೋಲಿಕೆ ಮಾಡಬೇಕು, ತೂಕವನ್ನು ತೂಕದೊಂದಿಗೆ ಹೋಲಿಕೆ ಮಾಡಬೇಕು. ಹಾಗಾಗಿ ಅನುಪಾತ ಅಂತ ಹೇಳಿದರೆ 2 ಸಜಾತಿಯ ಪರಿಮಾಣಗಳ ಹೋಲಿಕೆಯನ್ನೇ ನಾವು ಅನುಪಾತ ಅಂತ ಕರೀತೇವೆ. ಇನ್ನೊಂದು ಉದಾಹರಣೆಯನ್ನು ನೋಡುವ. ಹಾವು ಮತ್ತು ಹಲ್ಲಿ. ಹಾವಿನ ಉದ್ದ 1 ಮೀಟರ್, ಹಲ್ಲಿಯ ಉದ್ದ 10 ಸೆಂಟಿಮೀಟರ್. ಇಲ್ಲಿ ಒಂದೇ ಜಾತಿಯ ಪರಿಮಾಣಗಳಿವೆ, ಉದ್ದ. ಈ ಹಿಂದಿನ ಉದಾಹರಣೆಯಲ್ಲಿ ನಾವು ನೋಡಿದ್ದು ಎತ್ತರ ಮತ್ತು ತೂಕ ಬೇರೆ ಬೇರೆ ಜಾತಿಯ ಪರಿಮಾಣಗಳು. ಇಲ್ಲಿ ಒಂದೇ ಜಾತಿಯ ಪರಿಮಾಣಗಳು, ಉದ್ದ ಮತ್ತು ಉದ್ದ.
ಈಗ ಇದನ್ನು ನಾವು ಹೋಲಿಕೆ ಮಾಡಿ ನೋಡುವ ಮಕ್ಕಳೇ. ಹೇಗೆ? ಈಗ ಹಾವುಗಿಂತ ಹಲ್ಲಿ ಏನಾಗಿದೆ? 10 ಪಟ್ಟು ದೊಡ್ಡದಿದೆ ಅಲ್ವಾ? ಹೌದಾ? ಸರಿಯಾಗಿ ಗಮನಿಸಿ. ಈ ರೀತಿಯಾಗಿ ನಾವು ನೇರವಾಗಿ ಹೋಲಿಕೆ ಮಾಡಿದರೆ ಅಲ್ಲಿಯೂ ಸಹಿತ ತಪ್ಪಾಗ್ತದೆ. ಯಾಕೆ ಇಲ್ಲಿ ತಪ್ಪಾಗ್ತದೆ? ಇಲ್ಲಿ 1 ಮೀಟರ್ ಹಾವಿನ ಉದ್ದ 1 ಮೀಟರ್ ಇದೆ, ಇಲ್ಲಿ ಹಲ್ಲಿ 10 ಸೆಂಟಿಮೀಟರ್ ಇದೆ. ಒಂದೇ ಜಾತಿಯ ಪರಿಮಾಣಗಳು, ಆದರೆ ಆ ಪರಿಮಾಣಗಳ ಮಾನಗಳು ಬೇರೆ ಬೇರೆ ಆಗಿದೆ. ಇಲ್ಲಿ ನಾವು 2 ಪರಿಮಾಣಗಳನ್ನು ಹೋಲಿಸುವಾಗ ಒಂದೇ ಜಾತಿದಾಗಿರಬೇಕು, ಮಾನಕುಳ ಒಂದೇ ಆಗಿರಬೇಕು. ಹಾಗಾದರೆ ಈಗ ಇಲ್ಲಿ 1 ಮೀಟರ್ ಅಂತ ಹೇಳಿದರೆ ಅದು ಎಷ್ಟು ಸೆಂಟಿಮೀಟರ್ಗಳಿಗೆ ಸಮ? 1 ಮೀಟರ್ ಅಂತ ಹೇಳಿದರೆ ಅದು 100 ಸೆಂಟಿಮೀಟರ್ಗೆ ಸಮ. ಈಗ ನಾವು ಹಲ್ಲಿಯ ಉದ್ದ ಹಾವಿನ ಉದ್ದವನ್ನು ಹೋಲಿಕೆ ಮಾಡಿದರೆ ಈಗ ಯಾವುದಕ್ಕಿಂತ ಹೆಚ್ಚು ಉದ್ದವನ್ನು ಹೊಂದಿದೆ ಅಂತ ಹೇಳ್ಬೋದು? ಹೌದು, ಹಾವಿನ ಉದ್ದವು ಹಲ್ಲಿಯ ಉದ್ದಕ್ಕಿಂತ 10 ಪಟ್ಟು ದೊಡ್ಡದಾಗಿದೆ. ಈಗ ಈ ಉತ್ತರ ಸರಿಯಾದ ಉತ್ತರ. ಹಾಗಾಗಿ ಹಾವು ಮತ್ತು ಹಲ್ಲಿಯ ಉದ್ದಗಳ ಅನುಪಾತವನ್ನು ಬರೆಯುವಾಗ ನಾವು 100:10 ಎಂದು ಮಾತ್ರ ಬರೆಯುತ್ತೇವೆ ವಿನಃ ಆ ಮಾನಗಳನ್ನು ಬರೆಯಲಾಗುವುದಿಲ್ಲ. ಅನುಪಾತವನ್ನು ಬರೆಯುವಾಗ ಯಾವಾಗಲೂ ಮಾನವನ್ನು ಸೂಚಿಸುವುದಿಲ್ಲ. ಅರ್ಥ, ಅನುಪಾತ ಬರೆದಿದ್ದೇವೆ ಅಂತಾದರೆ ಅಲ್ಲಿ ಒಂದೇ ಮಾನವನ್ನು ತೆಗೆದುಕೊಂಡಿದ್ದೇವೆ ಅಂತ ಅರ್ಥ. ಈ ರೀತಿಯಾಗಿ ನಾವು ಅನುಪಾತಗಳನ್ನು ಮಕ್ಕಳಿಗೆ ಪರಿಚಯಿಸಬಹುದು. ಇದೇ ರೀತಿಯಾಗಿ ನಾವು ನಮ್ಮ ಬಳಿ ಇರುವಂತಹ ಕಲಿಕಾ ಸಾಮಗ್ರಿಯಾದಂತಹ ಯುನಿಫಿಕ್ಸ್ ಕ್ಯೂಬ್ ಅಂತ ಇದಕ್ಕೆ ಹೇಳ್ತೇವೆ. ಈ ಯುನಿಫಿಕ್ಸ್ ಕ್ಯೂಬ್ಗಳನ್ನು ಸಹಿತ ಬಳಸಿ ಅನುಪಾತದ ಪರಿಚಯವನ್ನು ಮಕ್ಕಳಿಗೆ ನಾವು ಮಾಡಿಕೊಡಬಹುದು. ಈಗ ಇದರಲ್ಲಿ 2 ಬಣ್ಣದ ಯುನಿಫಿಕ್ಸ್ ಕ್ಯೂಬ್ಗಳಿವೆ, ಹೀಗೆ ಜೋಡಿಸ್ಕೊಂಡು ಹೋಗ್ಬೋದು ನಾವು. ಈಗ ನನ್ನ ಬಳಿ ಇರುವಂತಹ ಕೆಂಪು ಬಣ್ಣ ಮತ್ತು ನೀಲಿ ಬಣ್ಣದ ಯುನಿಫಿಕ್ಸ್ ಕ್ಯೂಬ್, ಇವುಗಳ ಅನುಪಾತ ಎಷ್ಟು ಅಂತ ಹೇಳಿದರೆ ಅನುಪಾತವನ್ನು ನಾವು ಬರಿತೇವೆ. ಎಷ್ಟು? 4:2. ಅಂದರೆ ನೀಲಿ ಬಣ್ಣದ ಯುನಿಫಿಕ್ಸ್ ಕ್ಯೂಬ್ಗಿಂತ ಕೆಂಪು ಬಣ್ಣದ ಯುನಿಫಿಕ್ಸ್ ಕ್ಯೂಬು 2 ಪಟ್ಟು ಜಾಸ್ತಿ ಇದೆ. ಈ ರೀತಿಯಾಗಿ ನಾವು ಪ್ರಮಾಣಗಳನ್ನು ಹೋಲಿಕೆ ಮಾಡುವುದನ್ನೇ ಅನುಪಾತ ಅಂತ ನಾವು ಕರಿತೇವೆ. ಹಾಗೆ ಮಕ್ಕಳು, ನಿಮಗೆ ಗೊತ್ತಿರ್ಬೋದು, ನೀರು ಗೊತ್ತಿದೆಯಲ್ಲ ನಿಮಗೆ. ಈಗ ನಾವಿಲ್ಲಿ ಹಿಂದೆ ಪ್ರಯೋಗದಲ್ಲಿ ನೀರನ್ನು ಬಳಸಿದ್ದೇವೆ. ನೀರಿನ ಒಂದು ಅಣುಸೂತ್ರ ಏನು? ನೀರಿನ ಅಣುಸೂತ್ರ H2O ಅಂತ ಹೇಳ್ತೇವೆ. ಈಗ ಇಲ್ಲಿ ನೀರಿನ ಒಂದು ಅಣುವಿನಲ್ಲಿ ಏನೆಲ್ಲ ಇದೆ? ಜಲಜನಕ ಇದೆ ಮಕ್ಕಳೇ, ಆಮ್ಲಜನಕ ಇದೆ. ಹಾಗಾದರೆ ಜಲಜನಕ ಮತ್ತು ಆಮ್ಲಜನಕದ ಪರಮಾಣುಗಳ ಅನುಪಾತ ಎಷ್ಟು? ಹೋಲಿಕೆ ಮಾಡಿ ನೋಡುವ. 2 ಜಲಜನಕ ಇದ್ದರೆ 1 ಆಮ್ಲಜನಕ ಇದೆ. ಹಾಗಾದರೆ ಜಲಜನಕ ಮತ್ತು ಆಮ್ಲಜನಕದ ಅನುಪಾತ ಎಷ್ಟು? 2:1 ಅಂತ ನಾವು ಹೇಳ್ತೇವೆ. ಇದನ್ನೇ ನಾವು ನೀರಿನ ಅಣುವಿನಲ್ಲಿರುವ ಆಮ್ಲಜನಕ ಮತ್ತು ಜಲಜನಕದ ಪ್ರಮಾಣ ಎಷ್ಟು, ಅಂದರೆ ಅನುಪಾತ ಎಷ್ಟು ಅಂತ ಕೇಳಿದಾಗ ಅದು ನಾವು 2:1 ಅಂತ ಬರೆಯೋದಿಲ್ಲ. ಆಗೇನಂತ ಬರಿತೇವೆ? 1:2 ಅಂತ ಬರಿತೇವೆ. ಯಾಕೆ? ಮೊದಲು ನಾವು ಕೇಳ್ತಿರೋದೇನೀಗ ಅಲ್ಲಿ ಆಮ್ಲಜನಕ ಮತ್ತು ಜಲಜನಕದ ಅನುಪಾತ ಅಂದರೆ 1:2, ಜಲಜನಕ ಮತ್ತು ಆಮ್ಲಜನಕದ ಅನುಪಾತ ಅಂದರೆ 2:1. ಹಾಗಾಗಿ ಅನುಪಾತವನ್ನು ಬರೆಯುವಾಗ ಮೊದಲಿಗೆ ಯಾವ ಪ್ರಮಾಣವನ್ನು ಹೇಳಲಾಗ್ತದೆ ಅದನ್ನು ಪೂರ್ವ ಪದವಾಗಿ ಬರೀಬೇಕು, ನಂತರ ಹೇಳುವುದನ್ನು ಉತ್ತರ ಪದವಾಗಿ ನಾವು ಅಲ್ಲಿ ಬರಿಬೇಕಾಗಿ ಬರ್ತದೆ. ಅದೇ ರೀತಿಯಾಗಿ ನಮ್ಮ ಬಳಿ ಈಗ ಇಲ್ಲಿ ಒಂದು ವೃತ್ತ ಇದೆ ಮಕ್ಕಳೇ. ಈಗ ನಿಮಗೆ ವೃತ್ತದ ಪರಿಚಯ ಇದೆ. ವೃತ್ತದ ಮಧ್ಯಬಿಂದು ಕೇಂದ್ರ ಬಿಂದು ಅಂತ ಹೇಳ್ತೇವೆ. ಕೇಂದ್ರ ಬಿಂದುವಿನ ಮೂಲಕ ನಾವು ಜಾವನ ಅದಕ್ಕೆ ವ್ಯಾಸ ಅಂತ ಹೇಳ್ತೇವೆ. ಹಾಗೆ ಇಲ್ಲಿಂದ ಇಲ್ಲಿವರೆಗಿನ ಉದ್ದವನ್ನು ನಾವು ತ್ರಿಜ್ಯ ಅಂತ ಹೇಳ್ತೇವೆ. ಈ ತ್ರಿಜ್ಯಗೂ ಮತ್ತು ವ್ಯಾಸಗೂ ಇರುವಂತಹ ಸಂಬಂಧ ಏನು? ಹಾಗಾದರೆ ಇವುಗಳ ನಡುವಿನ ಅನುಪಾತ ಎಷ್ಟು ಅಂತ ನಾವು ನೋಡೋದಾದರೆ ಇಲ್ಲಿ 2 ತ್ರಿಜ್ಯಗಳು ಸೇರಿದರೆ ಒಂದು ವ್ಯಾಸಕ್ಕೆ ಸಮ ಆಗ್ತದೆ ಅನ್ನೋದು ನಾವು ಈ ಹಿಂದೆ ಕಲ್ತಿದ್ದೇವೆ. ನೋಡುವ. ಒಂದು ತ್ರಿಜ್ಯವನ್ನು ಮಡಿಸಿದ್ದೇನೆ ನೋಡಿ, 2 ವ್ಯಾಸವನ್ನು ಮಡಿಸಿದಾಗ ಅದು ತ್ರಿಜ್ಯಕ್ಕೆ ಸಮ ಆಗಿದೆ. ಅಂದರೆ 2 ತ್ರಿಜ್ಯಗಳು ಅದು ಒಂದು ವ್ಯಾಸಕ್ಕೆ ಸಮನಾಗ್ತದೆ. ಹಾಗಾಗಿ ನಾವು ರೇಖಾಗಣಿತ ಪಾಠ ಮಾಡುವಾಗ ಈ ಅಂಕಗಣಿತದ ವಿಷಯ ಯಾವುದು? ಅನುಪಾತ. ಅದನ್ನು ನಾವು ನೆನಪು ಮಾಡ್ಕೊಳ್ತೇವೆ. ತ್ರಿಜ್ಯ ಇಷ್ಟು ವ್ಯಾಸ. ಇಲ್ಲಿ
ಒಂದು ವ್ಯಾಸ ಅಂದರೆ 2 ತ್ರಿಜ್ಯಗಳಿಗೆ ಸಮ. ಅಂದರೆ ತ್ರಿಜ್ಯವು ವ್ಯಾಸದ ಅರ್ಧದಷ್ಟು, ವ್ಯಾಸವು ತ್ರಿಜ್ಯದ 2ರಷ್ಟು ಇರುತ್ತದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಗಣಿತ ಮಾಲಾ ಎನ್ನುವಂಥ ಒಂದು ಕಲಿಕಾ ಉಪಕರಣ ಇದೆ, ಗಣಿತ ಮಾಲಾ ಅಂಥೇಳಿ. ಇದನ್ನು ಉಪಯೋಗಿಸಿಕೊಂಡು ನಾವು ಸಾಕಷ್ಟು ಅನುಪಾತಗಳ ಪರಿಚಯವನ್ನು ಮಕ್ಕಳಿಗೆ ಮಾಡಿಕೊಡ್ಬೋದು. ಈಗ ಇಲ್ಲಿ ನಮ್ಮ ಬಳಿ ಇರುವಂತಹ ಬಿಳಿ ಬಣ್ಣದ ಮಣಿಗಳು ಮತ್ತು ಕೆಂಪು ಬಣ್ಣದ ಮಣಿಗಳು, ಇವುಗಳನ್ನು ಹೋಲಿಕೆ ನಾವು ಮಾಡುವುದಾದರೆ ಎಷ್ಟಿದೆ? 3, 6, 9, 10 ಮತ್ತು 3 ಅಂದರೆ 10:3. 10:3. ಈಗ ಈ ಮಣಿಗಳನ್ನು ನಾವು ಹೋಲಿಕೆ ಮಾಡುವುದಾದರೆ ಇಲ್ಲಿ 5 ಕೆಂಪು ಮಣಿಗಳಿವೆ, 10 ಬಿಳಿ ಮಣಿಗಳಿವೆ. ಅಂದರೆ ಇದರ ಅನುಪಾತ 5:10. ಅಂದರೆ ಇಲ್ಲಿ ಕೆಂಪು ಮಣಿಗಳು ಮತ್ತು ಬಿಳಿ ಮಣಿಗಳ ನಡುವಿನ ಅನುಪಾತ ಎಷ್ಟು? ಕೆಂಪು ಮಣಿಗಳಿಗಿಂತ ಬಿಳಿ ಮಣಿಗಳು 2 ಪಟ್ಟು ಇದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಈ ರೀತಿಯಾಗಿ ನಾವು 2 ಒಂದೇ ಜಾತಿಯ ಒಂದೇ ಮಾನವನ್ನು ಹೊಂದಿರುವಂತಹ ಪರಿಮಾಣಗಳನ್ನು ಹೋಲಿಕೆ ಮಾಡುವುದನ್ನೇ ಅನುಪಾತ ಅಂತ ನಾವು ಕರಿತೇವೆ. ನಾವು ಈಗಾಗಲೇ ಅನುಪಾತದ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಈ ಮೊದಲು ನಾವು ಮಾಡಿದಂತಹ ಪ್ರಯೋಗದ ಫಲಿತಾಂಶದ ವಿಶ್ಲೇಷಣೆಯನ್ನು ನಾವೀಗ ಮಾಡಿಕೊಳ್ಳುವ. ಮೊದಲನೇ ತಂಡದವರು ಏನು ಮಾಡಿದರು? 2 ಚಮಚ ಸಕ್ಕರೆ ಮತ್ತು 2 ಚಮಚ ನಿಂಬೆಹಣ್ಣಿನ ರಸವನ್ನು ಬಳಸಿಕೊಂಡು ಅವರು ಪಾನಕವನ್ನು ತಯಾರು ಮಾಡಿದರು. ಅದೇ ರೀತಿಯಾಗಿ ಎರಡನೇ ತಂಡದವರು 1 ಸ್ಪೂನ್ ಸಕ್ಕರೆ, 1 ಸ್ಪೂನ್ ನಿಂಬೆಹಣ್ಣಿನ ರಸವನ್ನು ಉಪಯೋಗಿಸಿಕೊಂಡು ಪಾನಕವನ್ನು ತಯಾರು ಮಾಡಿದ್ದಾರೆ. ಮೂರನೇ ತಂಡದವರು 2 ಚಮಚ ಸಕ್ಕರೆ, 1 ಚಮಚ ನಿಂಬೆಹಣ್ಣಿನ ರಸವನ್ನು ಉಪಯೋಗಿಸಿಕೊಂಡು ಪಾನಕವನ್ನು ತಯಾರಿಸಿದರು. ಹಾಗೆ ನಾಲ್ಕನೇ ತಂಡದವರು 1 ಚಮಚ ಸಕ್ಕರೆ, 2 ಚಮಚ ನಿಂಬೆಹಣ್ಣಿನ ರಸವನ್ನು ಉಪಯೋಗಿಸಿಕೊಂಡು ಪಾನಕವನ್ನು ತಯಾರಿಸಿದರು. ಈಗ ನೀವು ಮಕ್ಕಳು ಈಗಾಗಲೇ ಮಕ್ಕಳ ಹತ್ರ ನಾವು ಹೇಳಿಯಾಗಿದೆ, ನೀವು ರುಚಿಯನ್ನು ನೋಡಿ ಆ ರುಚಿಯ ಅನುಭವವನ್ನು ಟಿಪ್ಪಣಿ ಮಾಡಿಕೊಳ್ಳಿ ಅಂಥೇಳಿ. ಹಾಗಾಗಿ ಈಗ ಟಿಪ್ಪಣಿ ಮಾಡಿರ್ಬೋದು ವಿದ್ಯಾರ್ಥಿಗಳು, ಅವರ ಬಳಿ ನಾವು ಈಗ ಪ್ರಶ್ನೆಗಳನ್ನು ಕೇಳುವುದು. ಈಗ ಯಾರ ಪಾನಕವು ಸಿಹಿಯಾಗಿದೆ ಅಂತ ಕೇಳಿದಾಗ ಅವರು ಇಲ್ಲಿ ಸಿಹಿಯಾಗಿರಬೇಕಾದ್ರೆ ಏನಾಗಿರಬೇಕು? ಸಕ್ಕರೆ ಪ್ರಮಾಣ ಜಾಸ್ತಿ ಆಗಿರಬೇಕು. ಅದು ಯಾವ ತಂಡದವರಿಗೆ ಸಿಕ್ಕಿದೆ? ಮೂರನೇ ತಂಡದವರು 2 ಚಮಚ ಸಕ್ಕರೆ, 1 ಚಮಚ ನಿಂಬೆಹಣ್ಣಿನ ರಸವನ್ನು ಹಾಕಿದ್ದಾರೆ ಅಲ್ವಾ? ಹಾಗಾದರೆ ಅವರು ಈ ಪಾನಕವನ್ನು ತಯಾರಿಸಲು ಬಳಸಿದಂತಹ ಸಕ್ಕರೆಯ ಮತ್ತು ನಿಂಬೆ ಹಣ್ಣಿನ ಪಾನಕದ ಪ್ರಮಾಣ ಅದು ಎಷ್ಟು? ಅದು 2:1 ಆಗಿದೆ. ಮೂರನೇ ತಂಡದ ವಿದ್ಯಾರ್ಥಿಗಳು ಸಕ್ಕರೆ ಮತ್ತು ನಿಂಬೆಹಣ್ಣಿನ ರಸ ಇದನ್ನು ಉಪಯೋಗಿಸಿಕೊಂಡು ತಯಾರಿಸಿದ ಪಾನಕ 2:1 ಆದ ಕಾರಣ ಇವರು ತಯಾರಿಸಿದ ಪಾನಕ ಸಿಹಿಯಾಗಿದೆ ಎನ್ನುವಂತಹ ಅನುಭವವನ್ನು ಅವರು ತಿಳಿಸ್ತಾರೆ. ಹಾಗೆಯೇ ಯಾರ ಪಾನಕ ಕಹಿಯಾಗಿದೆ? ಅಲ್ಲಿ 4ನೇ ತಂಡದವರು ತಯಾರಿಸಿದ ಪಾನಕದಲ್ಲಿನ ಉಪಯೋಗಿಸಿರುವಂತಹ ಸಕ್ಕರೆ ಮತ್ತು ನಿಂಬೆಹಣ್ಣಿನ ರಸದ ಅನುಪಾತ ಎಷ್ಟಾಗಿತ್ತು? 1:2. ಇಲ್ಲಿ ನಿಂಬೆಹಣ್ಣಿನ ರಸದ ಪ್ರಮಾಣ ಜಾಸ್ತಿ ಇದ್ದ ಕಾರಣ ಇವರ ಪಾನಕದ ರುಚಿ ಕಹಿ. ಹಾಗಾದರೆ ಯಾವ ತಂಡವು ತಯಾರಿಸಿದ ಪಾನಕದ ರುಚಿ ಸಮನಾಗಿತ್ತು? ಆ ಕಡೆ ಸಿಹಿಯೂ ಅಲ್ಲ, ಆ ಕಡೆ ಕಹಿಯೂ ಅಲ್ಲ, ಸರಿಸಮವಾಗಿತ್ತು ಅಂತ ನಾವು ನೋಡೋದಾದರೆ ಅಲ್ಲಿ ಮೊದಲನೇ ತಂಡದವರು 2 ಚಮಚ ಸಕ್ಕರೆ, 2 ಚಮಚ ನಿಂಬೆಹಣ್ಣಿನ ರಸವನ್ನು ಬಳಸಿದ್ದಾರೆ. ಹಾಗೆ ಎರಡನೇ ತಂಡದವರು 1 ಚಮಚ ಸಕ್ಕರೆ, 1 ಚಮಚ ನಿಂಬೆಹಣ್ಣಿನ ರಸವನ್ನು ಬಳಸಿದ್ದಾರೆ. ಇವರು ಬಳಸಿದಂತಹ ಸಕ್ಕರೆ ಮತ್ತು ನಿಂಬೆಹಣ್ಣಿನ ಪ್ರಮಾಣ ಅಂದರೆ ಅನುಪಾತ 1:2
1 ಆಗಿತ್ತು. ಇವರು ಬಳಸಿದಂತಹ ಸಕ್ಕರೆ ಮತ್ತು ನಿಂಬೆಹಣ್ಣಿನ ರಸದ ಅನುಪಾತ 2:2 ಆಗಿದೆ. ಹಾಗಾಗಿ ಇವರ ರುಚಿ, ಇಬ್ಬರು ತಯಾರಿಸಿದ ಪಾನಕದ ರುಚಿ ಸಿಹಿಯೂ ಅಲ್ಲ ಕಹಿಯೂ ಅಲ್ಲ, ಸಮನಾಗಿತ್ತು. ನೋಡಿ, ಈ ರೀತಿ ಪ್ರಯೋಗ ಮಾಡುವುದರ ಮೂಲಕವೂ ಸಹಿತ ನಾವು ತರಗತಿ ಕೋಣೆಯಲ್ಲಿ ಅನುಪಾತಗಳ ಬಗ್ಗೆ ನಾವು ಮಕ್ಕಳಿಗೆ ತಿಳಿಸಬಹುದು. ಅಂದರೆ ನಮ್ಮ ಈ ಒಂದು ಸರಳವಾದಂತಹ ಪಾನಕವನ್ನು ತಯಾರು ಮಾಡಬೇಕಾದ್ರೆ ಈ ಅನುಪಾತ ಎನ್ನುವಂಥ ಪರಿಕಲ್ಪನೆ ಎಷ್ಟು ಪರಿಣಾಮಕಾರಿಯಾಗಿ ಅಲ್ಲಿ ಮೂಡ್ತದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಮನೆಯ ಅಡುಗೆ ಕೋಣೆಯಲ್ಲಿ ಅನುಪಾತದ ಮಹತ್ವ ನಮ್ಮ ತಾಯಿಯವರಿಗೆ ಗೊತ್ತಿರ್ತದೆ. ಒಂದು ಮನೆಯಲ್ಲಿ ಟೀ ಮಾಡಬೇಕಾದ್ರೆ ಎಷ್ಟು ಚಮಚ ಸಕ್ಕರೆ, ಎಷ್ಟು ಚಮಚ ಕಾಫಿ ಪೌಡರ್ ಹಾಕಬೇಕು ಅಲ್ವಾ? ಹಾಗೆ 1 ಲೋಟ ಅಕ್ಕಿ ಉಪಯೋಗಿಸಿಕೊಂಡು ಅನ್ನವನ್ನು ನಾವು ಮಾಡಬೇಕಾದ್ರೆ ಎಷ್ಟು ಲೋಟ ನೀರನ್ನು ಹಾಕಬೇಕಾಗಿ ಬರ್ತದೆ? 2 ಲೋಟ ನೀರನ್ನು ಹಾಕಬೇಕಾಗಿ ಬರ್ತದೆ. ಆಗ ಮಾತ್ರ ಅನ್ನ ಸರಿಯಾಗ್ತದೆ. ಅಕ್ಕಿ ಮತ್ತು ನೀರು ಉಪಯೋಗಿಸುವಂತಹ ಪ್ರಮಾಣ 1:2 ಆಗಿರಬೇಕು. ಹಾಗೆ 4 ಕಪ್ ಅಕ್ಕಿಯನ್ನು ಉಪಯೋಗಿಸ್ಕೊಂಡು ನಾವು ಅನ್ನ ಮಾಡಬೇಕಾದ್ರೆ ಎಷ್ಟು ಕಪ್ ನೀರನ್ನು ಉಪಯೋಗಿಸ್ಕೊಳ್ಬೇಕು? ಈ ರೀತಿಯಾದಂತಹ ಪ್ರಶ್ನೆಗಳನ್ನು ನಾವು ಮಕ್ಕಳಿಗೆ ಕೇಳಬಹುದು. ಹೀಗೆ ಅನುಪಾತ ಎನ್ನುವುದು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಗತ್ಯವಾಗಿ ಬೇಕಾಗಿರುವಂತಹ ಒಂದು ಪರಿಕಲ್ಪನೆಯಾಗಿದೆ. ಮೌಲ್ಯಮಾಪನವಾಗಿ ವಿದ್ಯಾರ್ಥಿಗಳಿಗೆ ನಾವು ಅನುಪಾತಕ್ಕೆ ಸಂಬಂಧಪಟ್ಟ ಹಾಗೆ ತ್ರಿಜ್ಯ ಮತ್ತು ವ್ಯಾಸ ಇವುಗಳನ್ನು ಕುರಿತು ಉಪಯೋಗಿಸಿಕೊಂಡು ನಾವು ಪ್ರಶ್ನೆಗಳನ್ನು ಕೇಳಬಹುದು, ಅಥವಾ ಪಠ್ಯಪುಸ್ತಕದಲ್ಲಿರುವಂತಹ ಪ್ರಶ್ನೆಗಳನ್ನು ಕೂಡ ನಾವು ಮಕ್ಕಳಿಗೆ ಕೇಳಬಹುದು. 500 ಪೈಸೆ ಮತ್ತು 5 ರೂಪಾಯಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳಬಹುದು. 500 ಪೈಸೆ ಮತ್ತು 5 ರೂಪಾಯಿ ಇವುಗಳ ಅನುಪಾತವನ್ನು ಬರೆಯಿರಿ. ಆಗ ಮಕ್ಕಳಿಗೆ ಆ ಅನುಪಾತವನ್ನು ಬರೀಬೇಕಾದ್ರೆ ಅಲ್ಲಿ ಮಾನಗಳು ಬೇರೆ ಬೇರೆಯಾಗಿರೋದು ಅರ್ಥ ಆಗಿರಬೇಕು, ಅವುಗಳು ಒಂದೇ ಮಾಡಿಕೊಂಡು ಮತ್ತೆ ಹೋಲಿಸಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕಾಗಿ ಬರ್ತದೆ. ಇಂಥ ಹಲವಾರು ಪ್ರಶ್ನೆಗಳನ್ನು ನಾವು ಪಠ್ಯಪುಸ್ತಕದಿಂದ ಆಯ್ಕೆ ಮಾಡಿ ಮಕ್ಕಳಿಗೆ ನೀಡಬಹುದು. ಅದೇ ರೀತಿಯಾಗಿ ಬಿಲ್ಡಿಂಗ್ ಬ್ಲಾಕ್ಸ್ ಎನ್ನುವಂತಹ ಆ್ಯಪನ್ನು ಉಪಯೋಗಿಸಿಕೊಂಡು ಸಹಿತ ನಾವು ಅನುಪಾತದ ಪರಿಕಲ್ಪನೆಗಳನ್ನು ಮಕ್ಕಳಿಗೆ ಮೂಡಿಸಬಹುದು.